ರಾಜೇಶ್ವರಿ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/12 19/12 2002. ಸಮಯ ಬೆಳಗಿನ ಜಾವ 7:10. 7:10 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಅವಳದು ಎಜುಕೇಶನ್ ಮುಗ್ದಿದೆ ಮೇಡಮ್, ಜಾಬಿನ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ತೆ ಸರ್, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಸರ್. ತುಂಬಾ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಏನು ವಿಚಾರವಾಗಿ? ಮುಂದಿನ ಎಂ.ಕಾಮ್ ಎಜುಕೇಶನ್ ಮುಗ್ದಿದೆ ಸರ್ ಅವಳದು ಇವಾಗ. ಮತ್ತೆ ಅವಳು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅಂತ ಅದಕ್ಕೂ ಟ್ರೈ ಮಾಡ್ತಾ ಇದ್ದಾಳೆ, ಕಂಪನಿ ಕಡೆಗೂ ಟ್ರೈ ಮಾಡ್ತಾ ಇದ್ದಾಳೆ. ಯಾವ್ದು ಆಗ್ಬೋದು, ಸದ್ಯದಲ್ಲಿ ಆಗುತ್ತಾ ಮುಂದೆ ಅವಳ ಭವಿಷ್ಯಗೆ ಅಂತ. ನೋಡೋಣ. ಈಗ ಪ್ರಸ್ತುತ ಅವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥ ಚಂದ್ರನ ಒಂದು ಭಕ್ತಿ ನಡೀತಾ ಇದೆ. ಸ್ವಲ್ಪ ಚಂಚಲ ಸ್ವಭಾವ ಇರುತ್ತದೆ. ರಾಹು ಚಂದ್ರ ಒಟ್ಟಾಗಿದ್ದಾಗ ಮನಸ್ಸು ಒಂದು ಕಡೆ ಸ್ಥಿರತೆ ಇರೋದಿಲ್ಲ, ಒಂಥರ ಆ ಕಡೆ ಈ ಕಡೆ ಹೊಯ್ದಾಡೋದು ಬಿಡುತ್ತೆ. ಆ ರೀತಿಯಲ್ಲಿ ಇದೆ ಇವರಿಗೆ. ಟೀಚಿಂಗಿಂತ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ತುಂಬ ಉತ್ತಮ. ವಾಗಧಿಪತಿ ಇಲ್ಲಿ ಶನೈಶ್ಚರನಿಗೆ ಬಲ ಇಲ್ಲ ಅಂತಲ್ಲ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ವಾಕ್ಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಅಷ್ಟಮದ ಗುರು ಆಗಿಬಿಟ್ಟ. ಈ ಕಾರಣದಿಂದಾಗಿ ಕಂಪನಿಗಳಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಬುಧನಿಗೆ ಬಲ ಇದೆ, ಅವನು ಜನ್ಮ ಲಗ್ನದಲ್ಲಿದ್ದಾನೆ, ಇದೊಂದು ಹೆಚ್ಚಿನ ಬಲ ಕೊಡುತ್ತೆ. ಹೀಗಾಗಿ ಅಲ್ಲಿ ಪ್ರಯತ್ನ ಮಾಡಲಿ, ಆಗುತ್ತೆ, ಇವರಿಗೆ ಅನುಕೂಲ ಆಗುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಕ್ಷೀರ ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ಹೀಗೆ 10 ಸೋಮವಾರ ಮಾಡಲಿ, ಅದು ತುಂಬ ಸಹಾಯವಾಗುತ್ತೆ. ನೋಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಲ್ಲಪ್ಪ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಪ್ಪ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 22/7/2008 ಮೇಡಮ್. 22/7/2008. 2 ಗಂಟೆ 54 ನಿಮಿಷ ಮೇಡಮ್. 2 ಗಂಟೆ 54 ನಿಮಿಷ. 22/7/2008, 2 ಗಂಟೆ 54 ನಿಮಿಷ ಮಧ್ಯಾಹ್ನನ? ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ಎಜುಕೇಶನ್ ಮತ್ತು ಸೆಕೆಂಡ್ ಇಯರ್ ಕಲಿತಿದ್ದಾರೆ, ಅವ್ರಿಗೆ ನೀಟ್ ಮಾಡಿಸ್ಬೇಕು ಅನ್ನೋದು ಒಂದು ಇದು ಇದೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಮಲ್ಲಪ್ಪ ಅವರೇ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ನೋಡಿ, ಈಗ ಇವರಿಗೆ ದ್ವಿತೀಯ ಅಧಿಪತಿ, ಪಂಚಮಾಧಿಪತಿ, ಯಾವ ವಿದ್ಯೆಯನ್ನು ಯಾರು ತಂದುಕೊಡ್ಬೇಕು ಆ ಗ್ರಹ ತುಂಬ ಚೆನ್ನಾಗಿದೆ, ಗುರು. ಈಗ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಬುಧ ಕೂಡ ಜಾತಕದಲ್ಲಿ ತನ್ನದೇ ಮನೆಯಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಚೆನ್ನಾಗಿದೆ. ಇವರೇ ಪ್ರಯತ್ನ ಪಟ್ಟರೆ ಒಳ್ಳೆಯ ರೀತಿ ಒಳ್ಳೆ ಟೀಚರ್ ಆಗಬಹುದು. ಒಳ್ಳೆ ಗುರಿ, ಅದನ್ನು ನೀವು ತೋರಿಸ್ಬೇಕು. ಇಂಥವ್ರು ನೋಡಿ ಹೀಗಿದ್ದಾರೆ, ಇಂಥ ಪ್ರೊಫೆಸರು, ಅವ್ರನ್ನ ತೋರಿಸಿ. ಕೆಲವೊಮ್ಮೆ ಬೇಕಾಗುತ್ತೆ, ಆದರ್ಶಕ್ಕೆ ಒಬ್ಬರು ಬೇಕಾಗುತ್ತೆ. ಅವರ ಒಂದು ಸಂಪರ್ಕ ಏರ್ಪಾಡು ಮಾಡಿಕೊಟ್ರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗೆ ಅವಕಾಶ ಇದೆ, ಒಳ್ಳೆ ಟೀಚರ್ ಆಗೋಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಪ್ರಯತ್ನ ಮುಂದುವರಿಯಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.